ಗದಗ ಜಿಲ್ಲೆ ರೋಣ ಪಟ್ಟಣದ ರಸ್ತೆ ಸುಧಾರಣೆ ಕಾರ್ಯಕ್ರಮಕ್ಕೆ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಶಾಸಕ ಜಿಎಸ್ ಪಾಟೀಲ್ ಅವರು ನೆರವೇರಿಸಿದರು. ಲೋಕೋಪಯೋಗಿ ಇಲಾಖೆಯ ಫಾರಂ ಸಿ ಯೋಜನೆಯ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲಾಯಿತು. ಅಂದಾಜು ಮೊತ್ತ 4 ಕೋಟಿ ರುಗಳಲ್ಲಿ ಸಿದ್ಧಾರೂಢ ಮಠದಿಂದ ಪಿಎಲ್ಡಿ ಬ್ಯಾಂಕ್ವರೆಗೂ ಹಾಗೂ ಮುಲ್ಲನಬಾವಿಯಿಂದ ಎಂಆರ್ಬಿಸಿ ಕೆನಲ್ವರೆಗೂ ರಸ್ತೆಯ ಸುಧಾರಣೆ ಭೂಮಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿ ಮಾತನಾಡಿದ ಶಾಸಕರು, ರೋಣದ ಅಭಿವೃದ್ಧಿಗೆ ನಾನು ಸದಾ ಸಿದ್ಧ. ತಕ್ಷಣವೇ ಕಾಮಗಾರಿಯನ್ನು ನಡೆಸಲಾಗುವುದು. ಇದಕ್ಕೆ ಸಹಕಾರ ತಾವೆಲ್ಲರೂ ನೀಡಬೇಕು. ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚು ಕಾರ್ಯಗಳು ಮಾಡುವ ಗುರಿ ನಮ್ಮದಾಗಿದೆ ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ರೋಣ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ವೀರಣ್ಣ ಶೆಟ್ಟರ, ಹಿರಿಯ ಕಾಂಗ್ರೆಸ್ ಮುಖಂಡರಾದ ವಿ.ಆರ್. ಗುಡಿಸಾಗರ, ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಶ್ರೀ ಮಿಥುನ್ ಜಿ ಪಾಟೀಲ್, ರೋಣ ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ಬಸಮ್ಮ ಕೊಪ್ಪದ, ಉಪಾಧ್ಯಕ್ಷರಾದ ಹನುಮಂತ ತಳಿಕೇರಿ ಹಾಗೂ ರೋಣ ಪುರಸಭೆ ಸದಸ್ಯರು, ಜೊತೆಗೆ ಕಾಂಗ್ರೆಸ್ ಮುಖಂಡರಾದ ಪ್ರಭು ಮೇಟಿ, ಎಚ್.ಎಸ್. ಸೋಂಪುರ, ದಶರಥ ಗಾಣಿಗೇರ, ಸಂಗು ನವಲಗುಂದ, ಬಸವರಾಜ ನವಲಗುಂದ, ಅಭಿಷೇಕ್ ನವಲಗುಂದ, ಆನಂದ ಚಂಗಳಿ, ಶಿವು ಹುಳ್ಳೂರ, ಯಲ್ಲಪ್ಪ ಗಿರೆಸೂರ, ಅಸ್ಲಾಂ ಕೊಪ್ಪಳ, ಶ್ರೀಮತಿ ನಾಜಾ ಬೇಗಂ ಹುಲಿಗಾರ, ಶ್ರೀಮತಿ ಲಕ್ಷ್ಮೀ ಗಡಗಿ, ಗೀತಾ ಕೊಪ್ಪದ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ರುದ್ರಪ್ಪ ಹೆಬ್ಬಳ್ಳಿ, ರೋಣ.